ನಮಸ್ಕಾರ ವಿದ್ಯಾರ್ಥಿ ಬಂಧುಗಳು. ಜನವರಿ 5ನೇ ತಾರೀಕು ರಾಷ್ಟ್ರೀಯ ಪಕ್ಷಿ ದಿನ ಅಂತ ಆಚರಿಸ್ತಾರೆ. ಈ ಪಕ್ಷಿಗಳ ಮಹತ್ವವನ್ನ ಕುರಿತು ಮೊಟ್ಟ ಮೊದಲಿಗೆ ಅಮೆರಿಕದಲ್ಲಿ ಈ ಪಕ್ಷಿ ದಿನವನ್ನ ಆಚರಿಸ್ತಾರೆ. ಅದಾದ್ಮೇಲೆ ಜಗತ್ತಿನ ತುಂಬೆಲ್ಲ ಪಕ್ಷಿಗಳಿರುವ ಮೂಲಕವಾಗಿ ಅನೇಕ ಅಂಶಗಳು ಬೆಳಕಿಗೆ ಬಂದು ಅದು ಜೇನುನೊಣಗಳಂತೆ ಪರಾಗಸ್ಪರ್ಶ ಕೆಲಸವನ್ನ ನಿರ್ವಹಿಸುತ್ತದೆ. ಬೀಜ ಪ್ರಸಾರ ಕಾರ್ಯವನ್ನು ನೈಸರ್ಗಿಕ ದತ್ತವಾಗಿ ಅದೆಲ್ಲೋ ಇರುವಂತಹ ಬೀಜಗಳನ್ನು ಅದೆಲ್ಲೋ ಹೋಗಿ ಅದು ಪ್ರಸಾರ ಮಾಡುವಂತ ಕೆಲಸ ಮಾಡ್ತದೆ. ಕೀಟ ನಿಯಂತ್ರಿಸುವಂತಹ ಕೆಲಸವನ್ನು ಕೂಡ ಮಾಡ್ತದೆ. ಈ ಪಕ್ಷಿ ದಿನದ ಅಂಗವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ನಾನು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಅಂತ ಹೇಳಿ ಸಂಯುಕ್ತ ಕರ್ನಾಟಕ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದ ಆರಂಭಗೊಂಡಿರುವ ಜನರ ಮನಸ್ಸನ್ನು ಗೆದ್ದಿರುವ ಪತ್ರಿಕೆ ಸಂಯುಕ್ತ ಕರ್ನಾಟಕ, ಅದು ಕಾಲ ಬದಲಾದಂತೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಉಪಯುಕ್ತವಾಗಲಿ ಅಂತ ಹೇಳಿ ಜಾಣರ ಗುರು ಅನ್ನುವಂತಹ ದಿನಪತ್ರಿಕೆಯನ್ನ ಆರಂಭ ಆಗಿದೆ. ಬಹಳ ದಿನ ಆಯಿತು. ಈ ಜಾಣರ ಗುರು ಅನ್ನುವಂತಹ ಪತ್ರಿಕೆಯನ್ನ ಬೆನಕ್ನಲ್ಲಿಯೋ ಒಬ್ಬ ಯುವಕ ಸುಮಾರು 1 ವರ್ಷಕ್ಕೆ ಬೇಕಾಗಿರುವಂತಹ ಸುಮಾರು 8-10 ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿಗಳ ಓದಿಗೋಸ್ಕರವಾಗಿ ತಾಳಿಕೋಟೆಯ ಸಿದ್ದಲಿಂಗ ದೇವರವರ ಅವರ ಹೆಸರಿನೊಳಗ ನೀಡಿದ್ದಾರೆ. ಅದಕ್ಕೆ ಅವುಗಳನ್ನು ಶಾಲೆಗೆ ತರಿಸ್ತಾನೆ. ಒಂದಿಷ್ಟು ಮಾಹಿತಿಯನ್ನ ಇವತ್ತ ಅಂದ್ರೆ ಜನವರಿ 5ನೇ ತಾರೀಕು ರಾಷ್ಟ್ರೀಯ ಪಕ್ಷಿ ದಿನದ ಅಂಗವಾಗಿ ಒಂದಿಷ್ಟು ಮಾಹಿತಿಯನ್ನ ಇಲ್ಲಿ ಹೇಳಕ್ ಇಚ್ಛೆ ಮಾಡ್ತೀವಿ. ವಿಶ್ವದ ಅತಿ ದೊಡ್ಡ ಪಕ್ಷಿ ಯಾವುದು ಅಂತಂದ್ರೆ ಅದು ಉಷ್ಟ ಪಕ್ಷಿ. ವಿಶ್ವದ ಅತಿ ಚಿಕ್ಕ ಪಕ್ಷಿ ಯಾವುದು ಅಂದ್ರೆ ಅದು ಹಮ್ಮಿಂಗ್ ಬರ್ಡ್. ಮೂರನೇದ್ದೇನಂದ್ರೆ ಹಾರಲಾಗದ ಆದರೆ ವೇಗವಾಗಿ ಓಡುವ ಪಕ್ಷಿ ಯಾವುದಂದ್ರೆ ಉಷ್ಟ ಪಕ್ಷಿ ಅಂತ ಕರಿತೀವಿ. ನೀರಿನಲ್ಲಿ ಈಜಬಲ್ಲ ಆದರೆ ಹಾರಲಾಗದ ಪಕ್ಷಿ ಯಾವುದು ಅಂದ್ರೆ ಪೆಂಗ್ವಿನ್ ಅಂತ ಹೇಳ್ತೀವಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂದ್ರೆ ನವಿಲು. ಯಾವ ಹಕ್ಕಿ ತನ್ನ ತಲೆಯನ್ನ 360 ಡಿಗ್ರಿ ತಿರುಗಿಸಬಲ್ಲದು ಅಂದ್ರೆ ಗೂಬೆ. ನೋಡ್ರಿ ಎಂಥ ನಿಸರ್ಗದಲ್ಲಿ ಎಂಥ ವಿಶಿಷ್ಟವಾದದ್ದು ಅಂತ. ಅತಿ ಎತ್ತರದಲ್ಲಿ ಹಾರುವ ಹಕ್ಕಿ ರಪೆಲ್ಸ್ ವಲ್ಚರ್ ಅನ್ನುವಂತ ಹಕ್ಕಿ. ಗೂಡು ಕಟ್ಟದ ಹಕ್ಕಿ ಯಾವುದು ಅಂದ್ರೆ ಅದು ಕೋಗಿಲೆ ಅಂತ ನಮಗೆಲ್ಲ ಗೊತ್ತು. ಮನುಷ್ಯನಂತೆ ಮಾತನಾಡಬಲ್ಲ ಹಕ್ಕಿ ಯಾವುದು ಅಂದ್ರೆ ಗಿಳಿ. ಅದು ಬುದ್ಧಿವಂತ ಹಕ್ಕಿನೇ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಅಂದ್ರೆ ನೀಲಕಂಠ ಪಕ್ಷಿ ಅಂತ ಕರಿತೀವಿ. ಹಿಂದಕ್ಕೆ ಹಾರಬಲ್ಲ ಏಕೈಕ ಪಕ್ಷಿ ಯಾವುದು ಅಂದ್ರೆ ಅದನ್ನ ಹಮ್ಮಿಂಗ್ ಬರ್ಡ್ ಅಂತ ಹೇಳ್ತೀವಿ. ಪಕ್ಷಿಗಳ ರಾಜನೆಂದು ಯಾವ ಪಕ್ಷಿಗೆ ಕರೆಯುತ್ತಾರೆ ಅಂದ್ರೆ ಹದ್ದು. ನ್ಯೂಜಿಲೆಂಡ್ ನಲ್ಲಿ ಮಾತ್ರ ಕಂಡು ಬರುವ ರೆಕ್ಕೆ ಇಲ್ಲದ ಹಕ್ಕಿ ಯಾವುದು ಅಂದ್ರೆ ಕಿವಿ. ಪ್ರಪಂಚದಲ್ಲಿ ಯಾವ ದೇಶವನ್ನ ಪಕ್ಷಿಗಳ ನಾಡು ಎಂದು ಕರೆಯುತ್ತಾರೆ ಅದು ನ್ಯೂಜಿಲೆಂಡ್. ಸಂದೇಶವನ್ನ ಸಾಗಿಸಲು ರಾಜ ಮಹಾರಾಜರ ಕಾಲದಲ್ಲಿ ಬಳಸುತ್ತಿದ್ದ ಪಕ್ಷಿ ಯಾವುದು ಅಂದ್ರೆ ಅದು ಪಾರಿವಾಳ. ಮನುಷ್ಯರು ಮುಟ್ಟಿದ ಕೂಡಲೇ ಸಾಯುವ ಹಕ್ಕಿ ಯಾವುದು ಅಂದ್ರೆ ಟಿಟಾನಿ ಹಕ್ಕಿ. ಮನುಷ್ಯ ಮುಟ್ಟಿದ್ರೆ ಸಾಕು ಸತ್ತೋಗ್ಬಿಡ್ತದೆ ಅಂತ ಒತ್ತಡಕ್ಕ. ಪ್ರಪಂಚದಲ್ಲಿ ಪಕ್ಷಿಗಳ ಖಂಡ ಅಂತ ಯಾವ ಖಂಡವನ್ನ ಕರೆಯುತ್ತಾರೆ ಅಂದ್ರೆ ಅದು ದಕ್ಷಿಣ ಅಮೆರಿಕ ಖಂಡ. ಮರದ ಮೇಲೆ ಎಂದಿಗೂ ಕುಳಿತುಕೊಳ್ಳದ ಹಕ್ಕಿ ಯಾವುದಂದ್ರೆ ಟೈಟಾಮಾಸ್ ಅಥವಾ ಟಿಟಹಾರಿ ಹಕ್ಕಿ. ಅದು ನೆಲದ ಮೇಲೆ ಓಡಾಡುವಂತ ಹಕ್ಕಿ. ಪಾಕಿಸ್ತಾನದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂದ್ರೆ ಚಕೋರ. ಈ ಎಲ್ಲ ಮಾಹಿತಿಯನ್ನ ಜನವರಿ 5ನೇ ತಾರೀಕಿನಂದು ಜಾಣರ ಗುರು ಪತ್ರಿಕೆಯಲ್ಲಿ ರಾಜ್ಯ ಮಟ್ಟದ ಪುರವಣಿಯಲ್ಲಿ ಪ್ರಕಟಿಸಿದ್ದಾರೆ. ಹೀಗಾಗಿ ಸಂಯುಕ್ತ ಕರ್ನಾಟಕದ ಜಾಣರ ಗುರು ಪತ್ರಿಕೆಯ ಎಲ್ಲ ಸಂಪಾದಕ ವರ್ಗದವರಿಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ವಿದ್ಯಾರ್ಥಿಗಳಿಗೆ ಈ ಕುರಿತಾಗಿರುವಂತಹ ಸಾಮಾನ್ಯ ಜ್ಞಾನ ಅತ್ಯಂತ ಉಪಯುಕ್ತವಾದದ್ದು ಅಂತ ಹೇಳ್ತಾನೆ. ಇಷ್ಟವಾದರೆ ಶೇರ್ ಮಾಡಿ. ಜೊತೆಯಲ್ಲೇ ಈ ರೀತಿಯ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ವಿನಂತಿ. ನಮಸ್ಕಾರ.